ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇದೇ 29ನೇ ತಾರೀಕು ಬಂದಿರುವಂತಹ ಗುರುವಾರ ಬಹಳ ವಿಶೇಷವಾಗಿ ಬಂದಿರುವಂತಹದ್ದು. ಈ ಮೇ ತಿಂಗಳಲ್ಲಿ ಏನೇನೆಲ್ಲ ಗುರುವಾರಗಳು ಬಂತಲ್ಲ, ಆ ಎಲ್ಲ ಗುರುವಾರಗಳಿಗಿಂತ ಬಹಳ ಪ್ರಶಸ್ತ್ಯವಾಗಿ ಬಂದಿದೆ. ಹೋದ ಗುರುವಾರ ಚೆನ್ನಾಗಿ ಬಂದಿರಲಿಲ್ಲ, ನಾನು ಯಾವ ವಿಡಿಯೋನೂ ಹಾಕಲಿಲ್ಲ. ಪೂಜೆ ಮಾಡಲಿಕ್ಕೆ ಶುಭ ಸಮಯ ಹೇಳಿ ಅಂತೆಲ್ಲ ಕಮೆಂಟ್ಸಲ್ಲಿ ಕೇಳಿರಿ, ಯಾವುದೂ ಹೇಳಲಿಲ್ಲ. ಯಾಕೆ ಅಂತಂದರೆ ವಾರನೇ ಚೆನ್ನಾಗಿ ಬಂದಿರಲಿಲ್ಲ. ಹೋದ ವಾರ ಯಾವ ವ್ರತ ನಾಮಲೇಖನ ಯಾವುದೇ ಮಾಡಿದ್ರೂ ಸಹ ಫಲ ಇರಲಿಲ್ಲ. ಹೀಗಾಗಿ ಆದರೆ ಈ ನಾಡದ್ದು ಏನು ಗುರುವಾರ ಬರ್ತಿದೆ 29ನೇ ತಾರೀಕು ಬಹಳ ಪ್ರಶಸ್ತ್ಯವಾಗಿ ಬಂದಿದೆ. ಕಾರಣ ಒಂದು ವಿಶೇಷವಾದಂತಹ ನಕ್ಷತ್ರದ ಶುಭಯೋಗದೊಂದಿಗೆ ಈ ಗುರುವಾರ ಬಂದಿರುವಂತಹದ್ದು. ಪುಷ್ಯ ನಕ್ಷತ್ರದ ಯೋಗ ಇದೆ. ಏನು ವಿಶೇಷತೆ ಅಂತಂದರೆ, ಪುಷ್ಯ ನಕ್ಷತ್ರ ಯಾವತ್ತು ಗುರುವಾರ ಬರುತ್ತೆ ಅವತ್ತು ನಾವು ರಾಯರನ್ನು ಸರಿಯಾದಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡಿದ್ರೆ 11 ಗುರುವಾರಗಳು ಪೂಜೆ ಮಾಡಿದಷ್ಟು ನಮಗೆ ಪುಣ್ಯ ಲಭ್ಯ ಆಗುತ್ತೆ. ಅದರ ಜೊತೆಗೆ ನಾವು ಏನು ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅಂತ ಹೇಳಿ ರಾಯರಲ್ಲಿ ಭಿನ್ನಹ ಇಟ್ಟಿರ್ತೀವಿ, ಅದು ಬಹಳ ಬೇಗ ಈಡೇರುತ್ತೆ. ಹೀಗಾಗಿ ಎಲ್ಲರೂ ಸಹ ಇದರ ಸದುಪಯೋಗವನ್ನು ಮಾಡಿಕೊಂಡು ಅವತ್ತಿನ ದಿವಸ ರಾಯರಿಗೆ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ರಾಯರು ಈಡೇರಿಸ್ತಾರೆ. ಇನ್ನು ಗುರುವಾರ ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನೋಡಿದಾಗ, ಮೊದಲು ಮನೆಯೆಲ್ಲ ನೀವು ಕ್ಲೀನಾಗಿ ಸ್ವಲ್ಪ ಗಂಜೆಲ್ಲ ಹಾಕ್ಕೊಂಡು ಒರೆಸ್ಕೊಂಡು ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ಅಂಗಳ ಸಾರಿಸಿ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೊಳ್ಳಿ. ಹೊಸ್ತಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಎಲ್ಲ ಮಾಡ್ಕೋಬೇಕು ಹೊಸ್ತಲಿಗೆ. ಮತ್ತು ನೀವು ತಲೆ ಸ್ನಾನ ಮಾಡ್ಕೋಬೇಕು. ಅವತ್ತಿನ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಳ್ಳಿ, ಅಂದರೆ ಒಗೆದಿರುವಂತಹ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆಯನ್ನು ನೀವು ಮಾಡಬೇಕಾಗತ್ತೆ. ದೇವರ ಪೂಜೆಗೆ ನಿಮ್ಮ ಮನೆಯ ಪದ್ಧತಿ ಅನುಸಾರ ಸಿದ್ಧ ಮಾಡ್ಕೊಳ್ಳಿ. ಅಂದರೆ ಬೇರೆ ದೇವರುಗಳಿಗೆ ಹೇಗೆಲ್ಲ ನೀವು ಪೂಜೆಯನ್ನು ಮಾಡ್ತಿರಲ್ವ ಆ ರೀತಿ ಎಲ್ಲವನ್ನೂ ಸಹ ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ರಾಯರ ಪೂಜೆ ಅಂತ ಹೇಳಿ ವಿಚಾರ ಬಂದಾಗ ಅವತ್ತಿನ ದಿವಸ ರಾಯರ ಫೋಟೋವನ್ನು ಒರೆಸಿಟ್ಕೊಳ್ಳಿ ನೀಟಾಗಿ. ಬರೀ ನೆಲದ ಮೇಲೆ ರಾಯರ ಫೋಟೋವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಒಂದು ಮಣೆ ಇಲ್ಲ ಒಂದು ವಸ್ತ್ರವನ್ನು ಹಾಕ್ಕೊಂಡು ರಾಯರ ಫೋಟೋವನ್ನು ಅದರ ಮೇಲೆ ಇಟ್ಕೊಡಿ. ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಹಚ್ಚಿ ಈ ವಾರ ತಪ್ಪದೆ ರಾಯರಿಗೆ ತುಳಸಿ ಮತ್ತು ದುಂಡು ಮಲ್ಲಿಗೆ ಹೂವನ್ನು ಏರಿಸಿ. ದುಂಡು ಮಲ್ಲಿಗೆ ಹೂವು ಅಂತಂದರೆ ರಾಯರಿಗೆ ಬಹಳ ಪ್ರೀತಿಯಾದಂತಹ ಹೂವು. ಇನ್ನು ದುಂಡು ಮಲ್ಲಿಗೆ, ತುಳಸಿ ಮತ್ತು ನಿಮಗೇನು ಹೂಗಳು ಸಿಗುತ್ತೆ ಆ ಹೂಗಳಿಂದ ರಾಯರಿಗೆ ಅಲಂಕಾರವನ್ನು ಮಾಡಿಕೊಡಿ. ನಿಮ್ಮ ಶಕ್ತಿಯಾನುಸಾರ ಅಲಂಕಾರ ಮಾಡಿ. ಮತ್ತು ಈ ವಾರ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ನಿಮ್ಮ ಕಷ್ಟವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಸಂಕಲ್ಪ ಮಾಡಿಕೊಂಡು 5 ಮಣ್ಣಿನ ದೀಪದ ಆರಾಧನೆಯನ್ನು ಮಾಡುವಂತಹದ್ದು. 5 ಮಣ್ಣಿನ ದೀಪದ ಆರಾಧನೆ ಮಾಡುವಂತಹದ್ದು ನನ್ನ ವಿಡಿಯೋಸ್ ನೋಡೋವಂಥವ್ರಿಗಾದರೆ ಗೊತ್ತಿರುತ್ತೆ. ಹೊಸದಾಗಿ ನೋಡುವಂಥವರಾದರೆ 5 ಹೊಸ ಮಣ್ಣಿನ ದೀಪವನ್ನು ತಗೊಂಡು ಬನ್ನಿ. ಇಲ್ಲ ನೀವು ರಾಯರಿಗೆ ಮಾತ್ರ ಹಚ್ಚಿದ್ದೀರ ಆ 5 ಮಣ್ಣಿನ ದೀಪಗಳು ಈ ಸಂಕಲ್ಪಕ್ಕೋಸ್ಕರ ಅನ್ನುವಂಥದ್ದಾದರೆ ಅದೇ ದೀಪಗಳಲ್ಲಿ ನೀವು ಹಚ್ಚಬಹುದು. ಇದನ್ನು ತಟ್ಟೆನಲ್ಲಿ ಬೇಕಾದರೂ ಹಚ್ಚಬಹುದು. ಇಲ್ಲ ಕೆಳಗಡೆ ನೆಲದ ಮೇಲೆ ರಂಗೋಲಿ ಹಾಕಿಬಿಟ್ಟು ಆ ರಂಗೋಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹೂವು, ಇಲ್ಲ ತಟ್ಟೆನಲ್ಲಿ ಆದರೆ ಮೊದಲು ತಟ್ಟೆಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಹಾಕಿಬಿಟ್ಟು ಎಲ್ಲ ದೀಪಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಒಂದು ಹೂವನ್ನು ಇಡಿ. ಆ 5 ದೀಪಗಳಿಗೆ ತುಪ್ಪವನ್ನು ಹಾಕಬೇಕು. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹೂಬತ್ತಿನಲ್ಲೇ ಹಚ್ಚಿ, ಉದ್ದ ಬತ್ತಿನಲ್ಲಿ ಹಚ್ಚಿಬಿಡಿ. 2 ಹೂಬತ್ತಿಗಳನ್ನು ಒಂದೊಂದು ದೀಪಕ್ಕೆ 2 ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಹಾಕಿ ದೀಪಕ್ಕೂ ಸಹ ತುಪ್ಪವನ್ನು ಹಾಕ್ಕೊಂಡು ಹಚ್ಚುವಂತಹದ್ದು. ಈ ರೀತಿ ಮಣ್ಣಿನ ದೀಪದ ಆರಾಧನೆಯನ್ನು, ಅಂದರೆ ಈ 5 ಮಣ್ಣಿನ ದೀಪದ ಆರಾಧನೆಯನ್ನು ರಾಯರ ಮುಂದೆ ನಾವು ಈ ರೀತಿ ವಿಶೇಷ ದಿನಗಳಲ್ಲಿ ಮಾಡೋದ್ರಿಂದನೇ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುವಂತಹದ್ದು. ರಾಯರ ಆರಾಧನೆ ಮಾಡುವಾಗ ಯಾವತ್ತೇ ಆಗಲಿ ನಾವು ಗುರುವಾರ ಬರೀ ರಾಯರ ಆರಾಧನೆಯನ್ನು ಮಾಡಿದ್ರೆ ನಮಗೆ ಫಲ ಸಿಗೋದಿಲ್ಲ. ಹೀಗಾಗಿ ಮೊದಲು ನಾವು ಶ್ರೀಮನ್ನಾರಾಯಣನನ್ನು ನೆನೆಯಬೇಕು. ಅವರ ಸ್ವರೂಪದ ಯಾವುದೇ ಒಂದು ಫೋಟೋ ವಿಗ್ರಹ ಇದ್ದರೆ ಅದನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಆ ಫೋಟೋಗೆ ಗಂಧ ಅರಿಶಿನ ಕುಂಕುಮ ತುಳಸಿ ಹೂವು ಎಲ್ಲವನ್ನು ಸಹ ಹಾಕಿ ಆ ಸ್ವರೂಪದ ಫೋಟೋ ಏನಿರುತ್ತೆ, ಅಂದರೆ ಶ್ರೀಹರಿಯ ಸ್ವರೂಪದ ಫೋಟೋ, ಅವರ ಮುಂದೆಯೂ ಸಹ ಒಂದು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಹಚ್ಚೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ದೇವ್ರ ಮನೆಯಲ್ಲಿ ನೀವು ಏನು ದೀಪಗಳನ್ನು ಇಟ್ಕೋತೀರ, 2 ದೀಪ ನಾರ್ಮಲ್ಲಾಗಿ ಪ್ರತಿನಿತ್ಯ ಹಚ್ತೀರಲ್ವ, ಆ 2 ದೀಪಗಳನ್ನು ಸಿದ್ಧ ಮಾಡ್ಕೊಳ್ಳಿ.
ರಾಯರ ಮುಂದೆ 2 ದೀಪ, ಅಂದರೆ ಅವರ ಫೋಟೋ ಮುಂದೆ ನೀವು ಮಾಮೂಲಿಯಾಗಿ ಏನು ದೀಪಗಳನ್ನು ಹಚ್ತೀರಾ ಆ ದೀಪ 2, ಅದಕ್ಕೂ ಸಹ ತುಪ್ಪ ಹಾಕೋಬೇಕು. ಅದನ್ನು ಬಿಟ್ಟು ಉಳಿದಂತೆ 5 ಮಣ್ಣಿನ ದೀಪಗಳನ್ನು ನೀವು ಸಿದ್ಧ ಮಾಡ್ಕೋಬೇಕು. ಹೆಣ್ಮಕ್ಳು ಪೂಜೆ ಮಾಡ್ತಾ ಇರುವಂತಹವರು ಮೊದಲು ನೀವು ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿ ಮುಂದೆ ದೀಪವನ್ನು ಹಚ್ಚಿಬಿಟ್ಟು ತದನಂತರ ನೀವು ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರನ್ನು ಫಸ್ಟು ನೆನೆಯಬೇಕು. ಕುಲದೇವರ ಸ್ಮರಣೆಯನ್ನು ಮಾಡಿ ದೇವರ ಮನೆಯಲ್ಲಿ ಏನು 2 ದೀಪಗಳನ್ನು ಇಟ್ಟಿರ್ತೀರಲ್ವ ಆ ದೀಪಗಳನ್ನು ಮೊದಲು ಹಚ್ಕೊಳ್ಳಿ. ಅಂದರೆ ದೇವರ ಮನೆಯಲ್ಲಿ ಏನು ಮೊದಲು ದೀಪ ಅಂಟಿಸಿರ್ತಿರಲ್ಲ ಪ್ರತಿನಿತ್ಯ, ಆ ದೀಪವನ್ನು ಹಚ್ಕೋಬೇಕು. ಅದಾದಮೇಲೆ ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಏನು ಮಣ್ಣಿನ ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೋಬೇಕು. ಅದಾದ ಮೇಲೆ ನೀವು ರಾಯರ ಮುಂದೆ 2 ತುಪ್ಪದ ದೀಪವನ್ನು ಸಿದ್ಧ ಮಾಡ್ಕೊಂಡಿರ್ತೀರಲ್ವ ಅದನ್ನು ಹಚ್ಚಿ. 5 ಮಣ್ಣಿನ ದೀಪವನ್ನು ಈಗಲೇ ಹಚ್ಚಬೇಡಿ. ರಾಯರ ಮುಂದೆ ಇರುವಂತಹ 2 ದೀಪ ಹಚ್ಚಿದ್ದಾದಮೇಲೆ ರಾಯರಿಗೆ ಧೂಪವನ್ನು ತೋರಿಸಿ. ಊದ್ಗಡ್ಡಿನಲ್ಲಾದರೂ ತೋರಿಸಬಹುದು, ಇಲ್ಲ ನೀವು ಸಾಂಬ್ರಾಣಿ ಹಾಕ್ತೀನಿ ಅಂತಂದರೆ ಅದರಲ್ಲಾದರೂ ಸಹ ರಾಯರಿಗೆ ಧೂಪವನ್ನು ತೋರಿಸ್ಬೋದು. ಇದಾದಮೇಲೆ ನೀವು ಒಂದು ಊದ್ಬತ್ತಿಯನ್ನು, ಇಲ್ಲ ಅಂತಂದರೆ ಒಂದು ಏಕಾರತಿ ಅಂತಂದರೆ ತುಪ್ಪದಲ್ಲಿ ನೆನೆಸಿರುವಂತಹದ್ದು ಇಲ್ಲ ಎಣ್ಣೆಯಲ್ಲಿ ನೆನೆಸಿರುವಂತಹ ಬತ್ತಿಗಳನ್ನು ಮೊದಲು ಹಚ್ಕೊಂಡು ಆ ಬತ್ತಿನಲ್ಲಿ ಈ 5 ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ. ಈ 5 ಮಣ್ಣಿನ ದೀಪವನ್ನು ಹಚ್ಚೋದಕ್ಕಿಂತ ಮುಂಚೆ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅಂದರೆ ಏನು ಮನೆಯಲ್ಲಿ ಬಹಳ ಕಷ್ಟ ಇದೆಯೋ ಅಥವಾ ಏನಾದರೂ ಒಂದು ಇಷ್ಟಾರ್ಥ ಈಡೇರಬೇಕು ರಾಯರ ಹತ್ರ ಅನ್ನೋವಂಥದ್ದಾದರೆ ಅದನ್ನು ರಾಯರಲ್ಲಿ ಕೇಳ್ಕೊಳ್ಳಿ ಮೊದಲು ಈ ದೀಪ ಹಚ್ಚೋದಕ್ಕಿಂತ ಮುಂಚೆ. ಆಮೇಲೆ ನೀವು ಈ ದೀಪಗಳನ್ನು ಹಚ್ಕೊಳ್ಳುವಂತಹದ್ದು, ಮಣ್ಣಿನ ದೀಪವನ್ನು. ಇದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ವಾರ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡುವಂತಹದ್ದು. ಮತ್ತು ಯಾರೆಲ್ಲ ಅಭಿಷೇಕ ಮಾಡ್ತೀರಾ, ಅಂದರೆ ಗಂಡ್ಮಕ್ಳು ಅಭಿಷೇಕವನ್ನು ಮಾಡುವಂಥವರು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದ ನಂತರ ರಾಯರಿಗೆ ಅಭಿಷೇಕವನ್ನು ಮಾಡ್ಕೋಬಹುದು. ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮತ್ತು ರಾಯರ ಜೀವನ ಚರಿತ್ರೆಯ ಪುಸ್ತಕ ಬರುತ್ತೆ. ಆ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಕೆಲವೊಂದು ಪುಟಗಳನ್ನಾದರೂ ಸಹ ಗುರುವಾರದೊತ್ತು ಓದೋದ್ರಿಂದನೇ ಎಷ್ಟೋ ಪುಣ್ಯ ಪ್ರಾಪ್ತಿಯಾಗುವಂತಹದ್ದು. ರಾಯರಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಸ್ತೋತ್ರಗಳು ಬರುತ್ತೆ ಆ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಹೆಣ್ಮಕ್ಳು ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಈ ಸ್ತೋತ್ರಗಳನ್ನೆಲ್ಲ ಪಾರಾಯಣ ಮಾಡಿದ ನಂತರ ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ. ನೀವು ನೋಡಿ, ಇದೆಲ್ಲ ಮಾಡೋದಕ್ಕಿಂತ ಮೊದಲು ಒಂದು ಗಮನ ಇಟ್ಕೋಬೇಕಾಗಿರೋದು, ಈ ಪುಷ್ಯ ನಕ್ಷತ್ರದ ಯೋಗ ಇರುವಂತಹದ್ದು ಗುರುವಾರ ಕೇವಲ 8 ಗಂಟೆಯ ತನಕ ಮಾತ್ರ. ನೀವು ಏನೇನಿದೆ ರಾಯರಿಗೆ ಸಂಬಂಧಪಟ್ಟಂತೆ ಮಾಡುವಂತಹ ಪೂಜೆ ಪುನಸ್ಕಾರ ನೈವೇದ್ಯ ಪ್ರತಿಯೊಂದೂ ಈ 8 ಗಂಟೆ ಒಳಗಡೆ ನೀವು ಮುಗಿಸ್ಕೊಂಡಾಗಲೇ ನೀವು ಆ ನಕ್ಷತ್ರದ ಶುಭಯೋಗದಲ್ಲಿ ರಾಯರ ಪೂಜೆ ಮಾಡಿದಂತಹ ಫಲ ಸಿಗುವಂತಹದ್ದು. ಆಯಿತಾ? ಈ ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿದ್ದಾದಮೇಲೆ ರಾಯರಿಗೆ ಈ ವಾರ ಪ್ರಾಶಸ್ತ್ಯವಾಗಿ ಬಂದಿರೋದರಿಂದ ಒಂದು 3 ತರಹದ ಹಣ್ಣುಗಳನ್ನು ನಿವೇದನೆ ಮಾಡಿ, ಕಾಯಿಯನ್ನು ಇಡಿ. ತೆಂಗಿನಕಾಯಿ ಇಟ್ಟಿರ್ತೀರಲ್ವ ಅದನ್ನು ಓಡ್ಕೊಳ್ಳಿ. ನಿಮ್ಮ ಶಕ್ತಿಯಾನುಸಾರ ಈ ಹಣ್ಣುಗಳನ್ನು ಬಿಟ್ಟು ರಾಯರಿಗೆ ಏನಾದರೂ ನೈವೇದ್ಯವನ್ನು ಮಾಡಿಬಿಟ್ಟು ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಇದಿಷ್ಟು ಪೂಜೆಯ ವಿಧಾನ. ಇದೆಲ್ಲ ಪೂಜೆ ಪುನಸ್ಕಾರ ಆದಮೇಲೆ ಬಲಗೈಯಲ್ಲಿ ಒಂದು ಹೂ ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಂಡು ರಾಯರಿಗೆ, ಅಂದರೆ ಫೋಟೋ ಸುತ್ತ ಅಲ್ಲ, ನಿಮ್ಮ ಸುತ್ತ ನೀವೇ ಒಂದು 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ರಾಯರ ಪಾದಕ್ಕೆ ಆ ಹೂವನ್ನು ಸಮರ್ಪಣೆ ಮಾಡಿಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಬಂದಿದೆ ಈ ಗುರುವಾರ. ಇನ್ನೂ ಮಾಡುವಂತಹ, ಅಂದರೆ ಆವತ್ತಿನ ದಿವಸ ಏನೇನೆಲ್ಲ ಸೇವೆ ಮಾಡಬಹುದು ಅನ್ನೋವಂತಹದ್ದು ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಗುರುವಾರದ ದಿವಸ ಸಂಕಲ್ಪ ಮಾಡಿಕೊಂಡು ನಾಮಲೇಖನ, ಅಂದರೆ ಆವತ್ತೊಂದೇ ದಿವಸ ನಾವು ಬರೆಯುವಂತಹ ನಾಮಲೇಖನದ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಹಿತಿ ಹಾಕ್ತೀನಿ. ಕಾಯ್ತಾ ಇರಿ. ಎಲ್ರಿಗೂ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮಸ್ಕಾರ.